ಇವತ್ತು ನಾನು ಪೋಕೋ ಅವರ M6+ ಎನ್ನುವ ಒಂದು 5G ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಹೇಗಿದೆ ಈ 5G ಮೊಬೈಲ್, ವರ್ತಿದೆಯಾ ವರ್ತಿಲ್ವಾ, ಪರ್ಚೇಸ್ ಮಾಡ್ಬೋದಾ ಪರ್ಚೇಸ್ ಮಾಡಬಾರ್ದಾ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಎಲ್ಲ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಶನ್ ನಿಮಗೋಸ್ಕರ ಡೀಟೇಲ್ ಆಗಿ ನೀಡ್ತಾ ಹೋಗ್ತಾ ಇರ್ತೀನಿ. ಈ ಥರ ವಿಡಿಯೋಸ್ ಆಗಲಿ ನಿಮ್ಗೆ ಬೇಕಂತ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ವಿಡಿಯೋಸ್ ಆಗಲಿ ಒಳ್ಳೆ ಕಾಂಟೆಂಟ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಫಸ್ಟ್ ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಇಂದ ಏನೇನು ಕಾಂಟೆಂಟ್ ಸಿಗುತ್ತಂತ ಫಸ್ಟ್ ನಾವು ಇದ್ರ ಬಗ್ಗೆ ನೋಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ಸ್ಟ್ರೇಟ್ ನಮಗೆ ಮೊಬೈಲ್ ನೋಡಕ್ಕೆ ಸಿಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೇಸ್ ಸಿಗ್ತಾ ಇರುವಂತದ್ದು, ಕೇಸ್ ಮೊಬೈಲ್ ಹಾಕೊಂಡಾಗ ಯುನೀಕ್ ಆಗಿ ಲುಕ್ ಹೊಂದಿರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು 33 ವಾಟ್ಸ್ ನಮಗೆ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್. ನೆಕ್ಸ್ಟ್ ಡಾಕ್ಯುಮೆಂಟ್ ಸಿಗ್ತಿದೆ, ಸಿಮ್ ಎಲೆಕ್ಷನ್ ಪಿನ್. ಇಷ್ಟು ನಮಗೆ ಕಾಂಟೆಂಟ್ ಬಾಕ್ಸ್ ನಲ್ಲಿ ಸಿಗ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಎಲ್ಲ ಕಾಂಟೆಂಟ್ ಬಾಕ್ಸ್ ನಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಅದೊಂದು ಪ್ಲಸ್ ಪಾಯಿಂಟ್, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಲುಕ್ ಹೇಗಿದೆ, ಡಿಸೈನ್ ಹೇಗಿದೆ ಅಂತ ಇದ್ರ ಬಗ್ಗೆ ಮಾತನಾಡೋಣ ನಾವು. ಫಸ್ಟು ಫಿಸಿಕಲ್ ಓರಿಯೋ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನೀವು ರೈಟ್ ಸೈಡ್ ನೋಡ್ಕೊಂಡಾಗ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ನಮಗೆ ವಾಲ್ಯೂಮ್ ರಾಕರ್ ಬಟನ್ ಸಿಗ್ತಿದೆ. ನೆಕ್ಸ್ಟ್ ನಾವು ಲೆಫ್ಟ್ ಸೈಡ್ ನೋಡ್ಕೊಂಡಾಗ ಸಿಮ್ ಟ್ರೇ ಸಿಗ್ತಿದೆ. ಇದು ಹೈಬ್ರಿಡ್ ಸ್ಲಾಟು. ನೀವು SD ಕಾರ್ಡ್ ಹಾಕೊಂಡು 1 TB ನಿಮ್ಮ ಸ್ಟೋರೇಜ್ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಡ್ಯೂಯಲ್ 5G ಸಿಮ್ ಕೂಡ ಹಾಕ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬಾಟಮ್ ಸೈಡ್ ಬಂದ್ಬಿಟ್ಟು ನಮಗೆ ಸ್ಪೀಕರ್ ಗ್ರಿಲ್ ಸಿಗ್ತಿದೆ, ಟೈಪ್ C ಪೋರ್ಟ್ ಸಿಗ್ತಿದೆ, ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು. ಟಾಪ್ ವರ್ಷನ್ ಬಂದ್ಬಿಟ್ಟು 3.5mm ಹೆಡ್ಫೋನ್ ಜಾಕ್ ಸಿಗ್ತಾ ಇರುವಂತಹದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು. ಇಷ್ಟಾಯಿತು ಹೇಗಿದೆ ಒಂದು ಫಿಸಿಕಲ್ ಓರಿಯೋ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಒಂದು ಪೋಕೋ M6+ 5G ಮೊಬೈಲ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಫ್ರಂಟ್ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಯೂಸ್ ಮಾಡಿರುವಂಥದ್ದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ಸೈಡ್ ಫ್ರೇಮ್ ಐತಲ್ಲ, ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಹಿಂದೆ ಬಂದ್ಬಿಟ್ಟು ಗ್ಲಾಸ್ ಯೂಸ್ ಮಾಡಿದ್ದಾರೆ. ಯಾವ ಗ್ಲಾಸ್ ಅಂತ ಹೇಳಿಲ್ಲ ಕರೆಕ್ಟಾಗಿ. ಆದರೆ ಡಿಸೈನ್ ನೋಡೋಕ್ಕೆ ಒಂಥರ ಯುನೀಕ್ ಲುಕ್ಕು, ಪ್ರೀಮಿಯಂ ಲುಕ್ ಹೊಂದಿರುವಂಥದ್ದು ಅಂತಾನೆ ಹೇಳ್ಬೋದು. ನಾರ್ಮಲ್ ಬಜೆಟ್ ಮೊಬೈಲ್ ಥರ ಕಾಣಿಸಲ್ಲ, ಅದು ಅಷ್ಟು ಪ್ರೀಮಿಯಂ ಆಗಿದೆ. ಇದು ಡ್ಯೂಯಲ್ ಟೋನ್ ಪ್ರೀಮಿಯಂ ಡಿಸೈನ್ ಥರ ಹೊಂದಿರುವಂಥದ್ದು. ನಿಮಗೆ ಡಿಫ್ರೆಂಟ್ 2 ಕಲರ್ ಕಾಣಿಸ್ಬೋದು. ಆದರೆ ಎರಡೂ ಒಂಥರ ಸೇಮೇ ಕಲರ್ ಅಂತಲೇ ಹೇಳ್ಬೋದು. ಹೌದು, ಪರ್ಪಲ್ ಅದೊಂದು ಡಾರ್ಕು, ಅದೊಂದು ಲೈಟ್ ಅಂತಲೇ ಹೇಳ್ಬೋದು. ಇಷ್ಟೇ ಡಿಫ್ರೆನ್ಸ್ ಇರೋದು ಅಂತಲೇ ಹೇಳ್ಬೋದು. ಅದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಂದು ಅಟ್ರಾಕ್ಟಿಂಗ್ ಲುಕ್ ಹೊಂದಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ರಿಂಗ್ ಲೈಟ್ ಐತಲ್ಲ, ಸ್ಕ್ರೀನ್ ತೋರಿಸ ನಿಮಗೆ ರಿಂಗ್ ಲೈಟ್ ಬಂದ್ಬಿಟ್ಟು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರಿಂಗ್ ಲೈಟು ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅದು ತುಂಬ ಇಷ್ಟ ಆಯ್ತು. ಅದು ಕೂಡ ತುಂಬ ಅಟ್ರಾಕ್ಟಿಂಗ್ ಆಗಿ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತಾ ನಿಮಗೆ ಇಷ್ಟು ಕಂಪ್ಲೀಟ್ ಮೊಬೈಲ್ ಸ್ಪೆಸಿಫಿಕೇಶನ್ಸ್ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ 6.79 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಒಂದು IPS LCD ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ 120 ಹ್ಯಾಟ್ಸ್ ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಪರ್ಟಿಕ್ಯುಲರ್ ಡಿಸ್ಪ್ಲೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಆಮೇಲೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಆ್ಯಡ್ಸು 120 Hz ರಿಫ್ರೆಶ್ ರೇಟ್ ಐತಲ್ಲ, ಅದು ಆಟೋಮೆಟಿಕ್ ಆಗಿ ಸಿಂಕ್ ಆಗುತ್ತೆ. ಈಗ ಸಪೋಸ್ ನೀವು ಜನರಲ್ ಆಗಿ ಯೂಸ್ ಮಾಡ್ತಿದ್ದೀರಾ, ಒಂದು 60 to 50 Hz ಇರುತ್ತೆ. ಆಮೇಲೆ ಅಕಸ್ಮಾತ್ ಗೇಮಿಂಗ್ ಮಾಡ್ತಿದ್ರ ಅಂತ ಅಂದರೆ ಸ್ವಿಚ್ ಆಗುತ್ತೆ, ಅದು 90 Hzಗೆ 120 Hzಗೆ ಆ ಥರ ಅಡ್ಯಾಪ್ಟಿವ್ ಆಗಿ ಸ್ವಿಚ್ ಆಗುತ್ತೆ. ಇದೊಂದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಫೀಚರು. ಈ ಒಂದು ಪರ್ಟಿಕ್ಯುಲರ್ ರಿಫ್ರೆಶ್ ರೇಟ್ನಲ್ಲಿ ಚೆನ್ನಾಗಿದೆ. ಅಡ್ಯಾಪ್ಟಿವ್ ಸಿಂಕಿಂಗ್ ಫೀಚರ್ ಹೊಂದಿರುವಂಥದ್ದು. ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಪೋಕೋದವ್ರಿಗೆ, ಚೆನ್ನಾಗಿ ನೀಡಿದ್ದಾರೆ ಸ್ಪೆಸಿಫಿಕೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತನಾಡ್ಬೇಕಂತಂದರೆ 550 ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು. ಹೈಯೆಸ್ಟ್ ಬ್ರೈಟ್ನೆಸ್ ಮೋಡ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಬ್ರೈಟ್ನೆಸ್, ಪರವಾಗಿಲ್ಲ ಈ ಪ್ರೈಸ್ ರೇಂಜ್ಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮುಂಚೆ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ಬಂದ್ಬಿಟ್ಟು ಕ್ವಾಲ್ಕಾಮ್ ಅವರ ಒಂದು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರಾಸೆಸರ್ ಸಿಗ್ತಿದೆ. ಇದು ಅಕ್ಸಲರೇಟೆಡ್ ಪ್ರಾಸೆಸರ್ ಅಂತಾನೆ ಹೇಳ್ಬೋದು. ಈ ಪ್ರಾಸೆಸರ್ 4 Gen 2 ಅಕ್ಸಲರೇಟೆಡ್ ಪ್ರಾಸೆಸರ್ ಏನು ಡಿಫ್ರೆನ್ಸ್ ಇದೆ, ಕ್ಲಾಕ್ ವೈಸು ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಕಂಪೇರ್ ಮಾಡ್ಕೊಂಡು 4 Gen 2 AE ಶಾರ್ಟ್ ಫಾರ್ಮ್ AE ಅಕ್ಸಲರೇಟರ್ಗೆ. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ಲಾಕ್ ಸ್ಪೀಡ್ ಸ್ವಲ್ಪ ಚೆನ್ನಾಗಿದೆ. ಸ್ಕ್ರೀನ್ ತೋರಿಸ್ತಾ ನಿಮಗೆ ಚಿಕ್ಕ ಗೇಮ್ಸ್ ಆಡ್ಬೋದು ನೀವು, PUBG ಈ ಥರ. ಆಮೇಲೆ ಏನೈತಲ್ಲ
ಕಾಲ್ ಆಫ್ ಡ್ಯೂಟಿ ಆ ಥರ ಗೇಮ್ಸ್ ಎಲ್ಲ ನೀವು ಆಡೋಕ್ಕಾಗಲ್ಲ. ಫ್ರೀ ಫೈರು ಆಮೇಲೆ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಆಡ್ಬೋದು ಮತ್ತು ಬೇಸಿಕ್ ಜನರಲ್ ಯೂಸ್ಗೋಸ್ಕರ ಯೂಸ್ ಮಾಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಪ್ರಾಸೆಸರು ಸ್ವಲ್ಪ ಚೆನ್ನಾಗಿ ಇಂಪ್ರೆಸ್ ಮಾಡ್ತು. ಓಕೆ, ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಪವರ್ಫುಲ್ ಪ್ರಾಸೆಸರ್ ಕೊಡಬಹುದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಮೇನು ರ್ಯಾಮ್ ರೋಮ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಮಗೆ ಸ್ಟಾರ್ಟಿಂಗ್ ಬೇಸ್ ಮಾಡಲ್ ಬಂದ್ಬಿಟ್ಟು 6GB 128GB 8GB 128GB ಟಾಪ್ ಮಾಡಲ್ ಸಿಗ್ತಾ ಇರುವಂಥದ್ದು. LPDDR4X UFS 2.2 ನಮಗೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಓಕೆ, ಪರವಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಒಂದು ಏನೈತಲ್ಲ ರ್ಯಾಮ್ ಆಗಲಿ ಒಳ್ಳೆ ಒಂದು ರೋಮ್ ಆಗಲಿ ನಮಗೆ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ, ಚೆನ್ನಾಗಿ ನೀಡಿದೆ ಸ್ಪೆಸಿಫಿಕೇಶನ್ ಅಂತಲೇ ಹೇಳ್ಬೋದು ಪೋಕೋದವರು. ಇನ್ನು ನೆಕ್ಸ್ಟ್ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಹೇಗಿದೆ ಕ್ಯಾಮ್ರಾ ಅಂತ. ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತೀನಿ ನಿಮಗೆ. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲ್ ಹೊಂದಿರುವಂಥ ಮೇನ್ ಕ್ಯಾಮ್ರಾ ವಿತ್ 3x ಇನ್ ಝೂಮ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಸ್ಯಾಮ್ಸಂಗ್ ಅವರ ಒಂದು ಸೆನ್ಸರ್ ಯೂಸ್ ಮಾಡಿದ್ದಾರೆ. ಪರವಾಗಿಲ್ಲ, ಸಖತ್ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು, ಇಂಪ್ರೆಸ್ ಮಾಡ್ತಂತಾನೆ ಹೇಳ್ಬೋದು. ಸ್ಕ್ರೀನ್ ತೋರಿಸ್ತೀನಿ ಕೆಲವೊಂದು ಸ್ಯಾಂಪಲ್ಸ್ ಎಲ್ಲ ಚೆನ್ನಾಗಿಲ್ಲ ಫೋಟೋಸ್ ತಗೊಳುತ್ತೆ, ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿ ಮ್ಯಾಕ್ರೋ ಫೋಟೋಸ್ ತಗೊಳುತ್ತೆ. ನೆಕ್ಸ್ಟ್ ಫ್ರಂಟ್ ಬಂದ್ಬಿಟ್ಟು ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಇದು ಬಂದ್ಬಿಟ್ಟು ನಮಗೆ 13 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇದು ಕೂಡ ಚೆನ್ನಾಗಿಲ್ಲ ಫೋಟೋಸ್ ತಗೊಳುತ್ತೆ, ಚೆನ್ನಾಗಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ. ಪರವಾಗಿಲ್ಲ, ಚೆನ್ನಾಗಿದೆ ಸೆಲ್ಫಿ ಕ್ಯಾಮ್ರಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ 5030 mAh ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. 33 ವಾಟ್ಸ್ ನಮಗೆ ಫಾಸ್ಟ್ ಚಾರ್ಜಿಂಗ್ ಸಿಗ್ತಿದೆ. ಪರವಾಗಿಲ್ಲ ಅಂತಲೇ ಹೇಳ್ಬೋದು. 5000 mAh ಬ್ಯಾಟ್ರಿ ಅಂತ ಅಂದರೆ ಮ್ಯಾಕ್ಸಿಮಮ್ ಆದ್ರೂ ಜನರಲ್ ಯೂಸ್ ಮಾಡ್ತಿದ್ರೆ ನೀವು ಮ್ಯಾಕ್ಸಿಮಮ್ ಒಂದಿನ ಪೂರ್ತಿ ಯೂಸ್ ಮಾಡ್ಬೋದು, ಅಷ್ಟು ವರ್ಕಿಂಗ್ ಡೇ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 33 ವಾಟ್ಸು ಸ್ವಲ್ಪ ಫಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಚಾರ್ಜಿಂಗು ನಿಮಗೆ ಕೇವಲ 50%ಗೆ ಒಂದು ಅರ್ಧ ಅವರ್ ಅಥವಾ ಮುಕ್ಕಾಲು ಅವರ್ ಟೈಮ್ ತಗೊಳುತ್ತೆ. ಫುಲ್ 100% ಅಂತ ಅಂದರೆ 1 ಅವರ್ ಅಥವಾ 1 ಅವರ್ 15 ನಿಮಿಷ ತೊಗೊಬೋದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಪರವಾಗಿಲ್ಲ. ಚಾರ್ಜಿಂಗು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಓಕೆ, ಇಂಪ್ರೆಸ್ ಮಾಡ್ತಂತಾನೆ ಹೇಳ್ಬೋದು ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ಗೆ IP53 ಸ್ಪ್ಲಾಶ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ನೀಡ್ತಾ ಇರುವಂಥದ್ದು. ಇದೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಫೀಚರ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಸಾಫ್ಟ್ವೇರ್ ಮತ್ತು UI. ಸಾಫ್ಟ್ವೇರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಔಟ್ ಆಫ್ ದ ಬಾಕ್ಸ್ ನಮಗೆ Android 14 ಸಿಗ್ತಾ ಇರುವಂಥದ್ದು. Android 14 OS ಇದು ನಮಗೆ ಶಾಮಿ ಅವರ ಒಂದು ಹೈಪರ್ OS ಮೇಲೆ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಮೊಟ್ಟ ಮೊದಲ ಬಾರಿ M ಸೀರೀಸ್ಗೆ ಪೋಕೋದವರು ಶಾಮಿ ಅವರ ಒಂದು ಹೈಪರ್ OS ತರ್ತಿದ್ರು ಅಂತಲೇ ಹೇಳ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಕ್ಲಿಯರ್ UI ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾರಂಟಿ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 2+4 ಸಿಗ್ತಿದೆ. 2 years ಆಂಡ್ರಾಯ್ಡ್ ಅಪ್ಡೇಟ್ಸ್, 4 years ಸೆಕ್ಯೂರ್ ಅಪ್ಡೇಟ್ಸ್ ಸಿಗ್ತಾ ಇರುವಂಥದ್ದು. ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು ಸೆಕ್ಯೂರ್ ಅಪ್ಡೇಟ್ಸ್. ಆದರೆ 3+4 ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಅದಷ್ಟೇ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಸ್ಪೆಸಿಫಿಕೇಶನ್ ನೀಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನನಗೆ ತುಂಬ ಇಂಪ್ರೆಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಪೋಕೋದವರು. ಬಿಗ್ ಥಮ್ಸ್ ಅಪ್ ಪೋಕೋದವ್ರಿಗೆ ಚೆನ್ನಾಗಿ ಸ್ಪೆಸಿಫಿಕೇಶನ್ ನೀಡಿದ್ದಾರೆ. ಕೊನೆಯದಾಗಿ ಪ್ರೈಸ್ ರಿವೀಲ್ ಮಾಡುವ ಒಂದು ಸಮಯ ಬಂದಿದೆ. ಪ್ರೈಸ್ ಬಂದ್ಬಿಟ್ಟು ಮಾತನಾಡಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 6GB 128GB ಕೇವಲ 12,000 12,000 ಸಿಗ್ತಾ ಇರುವಂಥದ್ದು. ಟಾಪ್ ಮಾಡಲ್ 8GB 128GB ಇದು ನಮಗೆ ಕೇವಲ 13,500 13,500 ಕೇವಲ ಸಿಗ್ತಾ ಇರುವಂಥದ್ದು. ಇನ್ನು ಕನ್ಕ್ಲೂಷನ್ ಬಗ್ಗೆ ಮಾತನಾಡೋಣ. ಈ ಒಂದು ಮೊಬೈಲ್ ನಾವು ಪರ್ಚೇಸ್ ಮಾಡ್ಬೋದಾ, ಪರ್ಚೇಸ್ ಮಾಡಬಾರ್ದಾ ಅಂತ ತುಂಬ ಜನ ಕೇಳ್ಬೋದು. ಆದರೆ ನನ್ನ ಕೇಳಿದ್ರೆ ಪರ್ಚೇಸ್ ಮಾಡ್ಬೋದು, ವರ್ತಿದೆ, ಪರವಾಗಿಲ್ಲ. ಆದರೆ ಇನ್ನೊಂದು 5-6 ಸಾವಿರ ಆಗ್ತಾನೆ ಇನ್ನೊಂದು ಸ್ವಲ್ಪ ಒಂದು ಒಳ್ಳೆ ಮೊಬೈಲ್ ಸಿಗತ್ತಂತಾನೆ ಹೇಳ್ಬೋದು. ಹೌದು, 21,000 ಒಂದು ಮಿಡ್ ರೇಂಜ್ನಲ್ಲಿ ಒಳ್ಳೆ ಮೊಬೈಲ್ ಇದೆಲ್ಲ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಬೇಸಿಕ್ ಜನರಲ್ ಯೂಸ್ ಎಲ್ಲ ಯೂಸ್ ಮಾಡ್ಬೋದು. ಆದರೆ ಇನ್ನೂ ಒಂದು ಬೆಟರ್ ಮೊಬೈಲ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕಂತ ಅಂದರೆ ಪರವಾಗಿಲ್ಲ, ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಬಜೆಟ್ ಮೊಬೈಲ್ ಅಂತಲೇ ಹೇಳ್ಬೋದು. ನನಗೆ ಕೇಳಿದ್ರೆ ಪೋಕೋ M6 Plus 5G ಇಷ್ಟ ಆಯಿತು. ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಾದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸು ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.